ಇಲ್ಲಿ ಒಂದು ಟ್ರಯಾಂಗಲ್ ಕೊಟ್ಟವ್ರೆ. ಈ ಟ್ರಯಾಂಗಲ್ ಅಲ್ಲಿ 3 ಆಂಗಲ್ಗಳನ್ನ ಎಕ್ಸ್, ವೈ ಮತ್ತು ಝೆಡ್ ಅಂತ ಕೊಟ್ಟವ್ರೆ. ಇಲ್ಲಿ ವೈ ಅಂದ್ರೆ ಏನು 2x ಅಂತ ಕೊಟ್ಟವ್ರೆ, ಝೆಡ್ ಅಂದ್ರೆ 3x ಅಂತ ಕೊಟ್ಟವ್ರೆ. ಇವಾಗ ಇದರಲ್ಲಿ ಎಕ್ಸ್ ಎಷ್ಟು ಅಂತ ಕಂಡುಹಿಡಿಬೇಕು, ವೈ ಎಷ್ಟು ಅಂತ ಕಂಡುಹಿಡಿಬೇಕು, ಅದೇ ಥರ ಝೆಡ್ ಎಷ್ಟು ಅಂತ ಕಂಡುಹಿಡಿಬೇಕು. 3 ಆ್ಯಂಗಲ್ಗಳನ್ನ ಕೂಡಿದ್ರೆ ಎಷ್ಟಾಯ್ತದೆ, 180 ಡಿಗ್ರಿ ಆಯ್ತದೆ. ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಅಂದರೆ 180 ಡಿಗ್ರಿ. ವೈ ಅಂದರೆ ಎಷ್ಟು 2x, ಎಕ್ಸ್ ಪ್ಲಸ್ 2x ಪ್ಲಸ್ ಝೆಡ್ ಅಂದರೆ 3x ಈಕ್ವಲ್ ಟು 180 ಡಿಗ್ರಿ. ಎಕ್ಸ್ ಪ್ಲಸ್ 2x ಅಂದರೆ 3x, 3x ಪ್ಲಸ್ 3x ಅಂದರೆ 6x ಈಕ್ವಲ್ ಟು 180 ಡಿಗ್ರಿ. 6xನ 6 ಟೈಮ್ಸ್ ಆಫ್ ಎಕ್ಸ್ ಅಂತ ಬರಿಬೋದು. 6 ಆ ಕಡೆ ಹೋದರೆ ಎಕ್ಸ್ ಈಕ್ವಲ್ ಟು 180/6 ಆಯಿತು. 6 ಒಂದ್ಲಿ 6 ಮೂರಲಿ 18, ಅದ್ರ ಜೊತೆ 0 ಬತ್ತು. ಎಕ್ಸ್ ಈಕ್ವಲ್ ಟು 30 ಡಿಗ್ರಿ ಆಯ್ತು ಇದರಲ್ಲಿ. ವೈ ವ್ಯಾಲ್ಯೂ ಏನು, ವೈ ಅಂದರೆ 2x. ಹಂಗಾಗಿ ವೈ ಈಕ್ವಲ್ ಟು 2x ಅಂದರೆ 2 ಟೈಮ್ಸ್ ಆಫ್ 30, ಅದೆಷ್ಟಾಯಿತು, ವೈ ಅಂದರೆ 60 ಡಿಗ್ರಿ ಆಯಿತು. ಅದೇ ಥರ ಝೆಡ್ ಅಂದರೆ 3x, ಅದು 3 ಟೈಮ್ಸ್ ಆಫ್ 30, 33 90 ಡಿಗ್ರಿ ಏನಾಯಿತು, ಅದರಲ್ಲಿ ಝೆಡ್ ವ್ಯಾಲ್ಯೂ ಆಯಿತು. ಬಾಯ್.